ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಗುರುವಾರ. ವಾರಗಳೇ ಮರ್ತೋಗ್ತಿರುತ್ತೆ. ಯಾವ ವಾರ ಇವತ್ತು ಗುರುವಾರ. ಓಕೆ, ಹಾಗೆ ತಿಂಡಿ ಎಲ್ಲ ಆಯಿತು. ತಿಂಡಿ ಎಲ್ಲ ತಿಂದ್ಕೊಂಡು ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇವಾಗ ಎಲ್ಲರೂ ಕೂಡ ಯುಗಾದಿ ಹಬ್ಬಕ್ಕೆ ಫುಲ್ಲು ಮನೆಯನ್ನೆಲ್ಲ ಫುಲ್ಲು ಕ್ಲೀನ್ ಮಾಡ್ತಾ ಇರ್ತಾರೆ. ನಾನು ಮಾಡಲ್ಲ, ಏಕೆಂದರೆ ನಾನು ಬಂದು ಸಿಡಿ ಹಬ್ಬದಲ್ಲಿ ಮಾಡಿರ್ತೀನಲ್ವ, ಯುಗಾದಿ ಹಬ್ಬಕ್ಕೆ ಏನು ಮಾಡೋಕ್ಕೆ ಹೋಗಲ್ಲ. ಇವಾಗ ಎಷ್ಟು 1.5 ತಿಂಗಳು 2 ತಿಂಗಳಾಗಿದೆ ಅಷ್ಟೇ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ. ಆದರೂ ಯಾರಾದರೂ ಹೊಸ್ದಾಗಿ ಏನಾದರೂ ನೋಡಿದ್ರೆ ಹೌದಾ ಮನೆ ಕ್ಲೀನಾಗಿದೆ ಅಂತ ಅನಿಸಲ್ಲ. ಹೇಗೆಂದರೆ ಒಂದು 20 ಡೇಸ್ ಅಥವಾ 15 ಡೇಸ್ ಅಷ್ಟೇ ನೀಟಾಗಿರುತ್ತೆ. ಅದಾದಮೇಲೆ ಮಾಮೂಲಿ ನಾರ್ಮಲಾಗಿ ಹೇಗಿರುತ್ತೆ ಸೇಮ್ ಹಾಗೇ ಇರುತ್ತೆ. ಓಕೆ, ಹಾಗೆ ತಿಂಡಿ ಎಲ್ಲ ತಿಂದ್ಕೊಂಡು ಹಾಗೆ ಫ್ರಿಜ್ಜಲ್ಲಿ ಜ್ಯೂಸ್ ಎಲ್ಲ ಮಾಡಿಟ್ಟಿದ್ದೆ. ಈ ಮೊನ್ನೆ ಕರ್ಬೂಜ ಜ್ಯೂಸ್ ಮಾಡ್ದಾಗಿಂದ ಏನು ಹೇಳ್ತಾರೆ ಅಂದರೆ, ಕರ್ಬೂಜ ಜ್ಯೂಸ್ ಮಾಡ್ದಾಗಿಂದ ಜ್ಯೂಸೇ ಮಾಡಿಬಿಡು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಒಂದಿಷ್ಟು ಉಳಿದಿದೆ, ಅದಕ್ಕೆ ಇದು ಇಡೋದು ಬೇಡ, ಇದಕ್ಕೆ ಸ್ವಲ್ಪ ಇತ್ತಲ್ವ, ಅದಕ್ಕೆ ಇದನ್ನು ಇದರಲ್ಲಿ ಹಾಕ್ಬಿಟ್ಟು ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡೋಣ ಅಂತ. ಮಧ್ಯಾಹ್ನ ಬಂದಾಗ ಕೇಳಿಬಿಟ್ಟು ಕೊಡ್ತೀನಿ. ಏನಾದರೂ ಕುಡಿತೀನಿ ಅಂದರೆ ಹಾಗೆ ಎತ್ಕೊಟ್ಟೆ, ಸ್ವಲ್ಪ ಕೂಲಾಗಿರುತ್ತೆ ಅಂದರೆ ಮಧ್ಯಾಹ್ನ ಟೈಮು ಅದರಿಂದ. ಓಕೆ, ಹಾಗೆ ಇವಾಗ ಇದೆಲ್ಲ ಕ್ಲೀನ್ ಮಾಡಬೇಕು. ಇವತ್ತು ಏನದು ಬೇಳೆ ಸಾಂಬಾರು ಮಾಡಿದ್ದೀನಿ. ಅಂದರೆ ನಿನ್ನೆ ಮಧ್ಯಾಹ್ನ ಮಾಡಿರೋದು ಅದೇ ಇದೆ, ಯಾರೂ ತಿಂದೇ ಇಲ್ಲ. ಅಮ್ಮ ನಾನು ಅಷ್ಟೆಲ್ಲ ಸ್ವಲ್ಪ ತಿಂದಿದ್ದೀವಿ. ಇವತ್ತಿಗಾಗುತ್ತೆ. ಹಾಗೆ ಸ್ವಲ್ಪ ಟೊಮೆಟೊ ಗೊಜ್ಜು ಕೂಡ ಮಾಡಿದ್ದೀನಿ, ಅದು ಸ್ವಲ್ಪ ಇದೆ. ಅದಕ್ಕೆ ಇವತ್ತೇನು ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಕೂದಲೆಲ್ಲ ಮೇಲೆ ಎತ್ಬಿಟ್ಟು ಹೀಗೆ ಕಟ್ಬಿಟ್ಟಿದ್ದೀನಿ. ಇವಾಗ ಸೆಕೆ ಇರೋದ್ರಿಂದ ಕೂದಲೆಲ್ಲ ಬಿಡೋಕ್ಕೆ ಒಂಥರ ಬೇಜಾರು. ಅದಕ್ಕೆ ಎಲ್ಲ ಎತ್ಬಿಟ್ಟು ಮೇಲೆ ಕಟ್ಟಿದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಅಡುಗೆ ಮನೆ ಕ್ಲೀನ್ ಮಾಡಬೇಕು. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಟೈಮ್ ಬಂದು ಇವಾಗ 11 ಗಂಟೆ ಆಗ್ತಾಯಿದೆ. ಯಾಕೋ 11 ಗಂಟೆಗೆ ನಿದ್ದೆ ಬರ್ತಾ ಇದೆ. ಇವಾಗ ಒಂದು ಸ್ವಲ್ಪ ದಿನದಿಂದ ಮಧ್ಯಾಹ್ನ ಟೈಮ್ ನಿದ್ದೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಒಂದು 1/4 ಗಂಟೆ ಏನಾದರೂ. ಇವತ್ತು 11 ಗಂಟೆಗೆ ನಿದ್ದೆ ಬರೋದಕ್ಕೆ ಸ್ಟಾರ್ಟ್ ಆಗ್ತಿದೆ. ಏನು ಗಾಚಾರ ಕೆಟ್ಟಿದೆಯೋ ಗೊತ್ತಿಲ್ಲ. ಬೆಳಗ್ಗೆ ಥರ ನಿದ್ದೆ ಎಲ್ಲ ಬರಬಾರ್ದು. ಓಕೆ, ಹಾಗೆ ನಾನು ದಾಸವಾಳದ ಹೂಗಳೆಲ್ಲ ಇತ್ತಲ್ಲ ನೋಡಿ, ಅದ್ರದ್ದು ಪೇಸ್ಟ್ ಮಾಡಿಡೋಣ ಅಂತೇಳಿ ಇವಾಗ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ 2 ಪದಾರ್ಥ ಹಾಕಿರೋದು. ಒಂದು ದಾಸವಾಳದ ಹೂಗಳು ಮತ್ತು ಒಂದು ಈರುಳ್ಳಿ ಅಷ್ಟೇ. ಒಂದು ಈರುಳ್ಳಿ ಅಲ್ಲ, ಒಂದು ಸಣ್ಣದು 4 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಾನು ಫಸ್ಟ್ ಅಂದ್ಕೊಂಡೆ ದಾಸವಾಳದ ಹೂವನ್ನ ಪೇಸ್ಟ್ ಎಲ್ಲ ಮಾಡೋದೇನು ಬೇಡ, ಯಾಕೆಂದರೆ ಏರ್ ಆಯಿಲ್ ಏನಿದೆ ಅದು ಖಾಲಿ ಆಗ್ತಾ ಇದೆ. ಅದಕ್ಕೆ ಏರ್ ಆಯಿಲ್ಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆಮೇಲೆ ಬೇಡ, ಏರ್ ಆಯಿಲ್ಗೆ ಪೇಸ್ಟ್ ಮಾಡಿ ಇಟ್ಕೊಬೇಡೋಣ ಅಂತೇಳಿ ಇವಾಗ ಪೇಸ್ಟ್ ಮಾಡ್ತಾಯಿದ್ದೀನಿ. 2 ಹಾಕ್ಕೊಂಡಿರೋದು. ಇವಾಗ ಇದಕ್ಕೆ ಮೊಸರಿದೆ. ಸುಮಾರು ನಾನು ಅವತ್ತು ಊರಿಂದ ಬಂದೆ ನೋಡಿ, ಅವತ್ತು ಮೊಸರು ತಂದಿರೋದು ಯೂಸೇ ಮಾಡಿಲ್ಲ. ಒಂದು 1/4 ಲೀಟ್ರ್ ತಂದ್ರೆ ಆಗುತ್ತೆ. ಇವ್ರು ಜಾಸ್ತಿ ತಂದಿಟ್ಬಿಟ್ಟಿದ್ದಾರೆ. ಅದಕ್ಕೆ ನೆನ್ನೆ ಈ ರೀತಿ ರಬ್ಬರೆಲ್ಲ ಕಟ್ಬಿಟ್ಟು ಇಟ್ಟಿದ್ದೆ, ಯಾಕೆಂದರೆ ಚೆನ್ನಾಗಿ ಹುಳಿ ಬಂದಷ್ಟು ಕೂದಲಿಗೆ ತುಂಬ ಒಳ್ಳೆಯದು. ಅದರಿಂದ ಇವಾಗ ಹುಳಿ ಬಂದಿದೆ. ಇವಾಗ ಬೇಸಿಗೆ ಆಗಿರೋದ್ರಿಂದ ಬೇಗನೆ ಹುಳಿ ಬರುತ್ತೆ. ಅದಕ್ಕೆ ಇವಾಗ ಫಸ್ಟು ಹಾಗೆ ರುಬ್ಕೊಳ್ತೀನಿ ನಾನು. ಹಾಗೆ ರುಬ್ಕೊಬಿಡ್ತೀನಿ. ಅದಾದಮೇಲೆ ನಾನು ಮೊಸರು ಮತ್ತು ಸ್ವಲ್ಪ ಒಂದು ಅರ್ಧ ಒಳ್ಳು ನಿಂಬೆಹಣ್ಣು ಇದೆ, ಅದು ಕೂಡ ನಾನು ಬ್ಲ್ಯಾಕ್ ಟೀಗೆಲ್ಲ ಹಾಕ್ಕೊಂಡಿರ್ತೀನಲ್ವ, ಅದು ಬ್ಲ್ಯಾಕ್ ಟೀಗೆ ಯೂಸ್ ಮಾಡ್ಕೊಂಡ್ಮೇಲೆ ಈ ರೀತಿ ಆಗಿರುತ್ತೆ. ಅದನ್ನು ಕೂಡ ಬರೀ ರಸ ಮಾತ್ರ ಯೂಸ್ ಮಾಡ್ಕೊತೀನಿ. ಸಿಪ್ಪೆ ಗ್ರೈಂಡ್ ಆಗುತ್ತೆ ಏನೋ ಗೊತ್ತಿಲ್ಲ, ನೋಡ್ತೀನಿ. ಸಿಪ್ಪೆನೂ ಹಾಕ್ತೀನಿ ಅಂದರೆ ಬರೀ ರಸನ ಯೂಸ್ ಮಾಡ್ಕೊತೀನಿ. ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಡು ತೋರಿಸ್ತೀನಿ ನಿಮಗೆ. ಸ್ವಲ್ಪ ರುಬ್ಬುವಾಗ ಸ್ವಲ್ಪ ಮೊಸರನ್ನ ಸೇರಿಸ್ಕೊಳ್ಳೋಣ, ಯಾಕೆಂದರೆ ನಾನು ನೀಟಾಗಿ ರುಬ್ಬಲ್ಲ ಅದು. ಯಾಕೆಂದರೆ ಈರುಳ್ಳಿನೂ ಕೂಡ ರಸ ಬಿಡುತ್ತೆ, ಅದರಿಂದ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಇವಾಗ
ಇವಾಗ ನಿಂಬೆಹಣ್ಣಿನ ರಸ ಏನಿದೆ ಅದನ್ನು ಫುಲ್ಲು ಚೆನ್ನಾಗಿ ಹಿಂಡ್ಬಿಡ್ತೀನಿ. ನಿಮಗೆ ಕಾಣಿಸ್ತಾ ಇಲ್ಲ. ಈ ರೀತಿಯ ಏರ್ ಪ್ಯಾಕ್ಗಳನ್ನ ಹಾಕ್ಕೊಂಡ್ರೆ ಕೂದಲು ಚೆನ್ನಾಗೇ ಇರುತ್ತೆ. ಹಾಗೆ ಇನ್ನೊಂದೇನು ಅಂದರೆ ಇವಾಗ ಸಮ್ಮರೆಲ್ಲ ಇದೆ ನೋಡಿ, ತುಂಬ ಬಿಸಿ ನೀರೆಲ್ಲ ಮಾಡೋಕ್ಕೆ ಹೋಗಬೇಡಿ ಕೂದಲಿಗೆ ಮೈಗೆ ಎರಡಕ್ಕೂ ಅಷ್ಟೇ. ಕೂದಲಿಗೆ ಸಮ್ಮರ್ ಇರಲಿ ಅಥವಾ ಚಳಿಗಾಲ ಇರಲಿ, ಯಾವುದೇ ವಿಂಟರ್ ಇರಲಿ, ಯಾವುದೇ ಕಾಲದಲ್ಲೂ ನೀವು ಕೂದಲಿಗೆ ಮಾತ್ರ ಆದಷ್ಟು ಬೆಚ್ಚಗಿರೋ ನೀರನ್ನೇ ಯೂಸ್ ಮಾಡಿ. ಹಾಗೆ ಚೆನ್ನಾಗಿ ನೀವು ಸೀಗೆ ಪುಡಿ ಹಾಕಿ ಇಲ್ಲ ಶ್ಯಾಂಪು ಹಾಕಿ ಚೆನ್ನಾಗಿ ಕೂದಲನ್ನ ತಿಕ್ಕಕ್ಕಂತೂ ಹೋಗಲೇಬೇಡಿ. ನೀವು ಚೆನ್ನಾಗಿ ಹಿಂಗೆ ರಬ್ಬಾಗಿ ಉಜ್ಜಿದಷ್ಟು ಕೂದಲು ಕಿತ್ಕೊಂಡು ಹೋಗುತ್ತೆ. ನೀವು ನಾನು ಶ್ಯಾಂಪು ಅಲ್ವಾ ಹಾಕಿರೋದು ಅಂದ್ಬಿಟ್ಟು ಚೆನ್ನಾಗಿ ಉಜ್ಜಕ್ಕೆ ಹೋದ್ರೂ ಬರುತ್ತೆ ಕೂದಲು. ನೀವು ಸೀಗೆ ಪುಡಿ ಹಾಕಿ ಏನೇ ಹಾಕಿದ್ರೂ ಕೂದಲು, ಏನೇ ಒಂದು ಶ್ಯಾಂಪು ಸೀಗೆ ಪುಡಿ ಏನೇ ಹಾಕಿದ್ರೂ ಸಾಫ್ಟಾಗಿ, ನಾವು ಆಯಿಲೆಲ್ಲ ಹಚ್ಕೊಂಡಾಗ ಈ ರೀತಿಯಾಗಿ ಮಸಾಜ್ ಮಾಡ್ತೀವಲ್ಲ ಆ ರೀತಿ ಮಸಾಜ್ ಮಾಡಿಕೊಂಡು ಕೂದಲನ್ನ ತೊಳಿಬೇಕಾಗುತ್ತೆ. ಏರ್ ಪ್ಯಾಕ್ ಹಾಕ್ತಾಗ ಅಷ್ಟೇ ಆದಷ್ಟು ಗಟ್ಟಿ ಹಾಕ್ಬಿಡ್ಬೇಡಿ. ಆದಷ್ಟು ತೆಳು ಇರಲಿ. ಅಂದರೆ ಸ್ನಾನ ಮಾಡೋಕ್ಕೆ ಹೋದಾಗ ಮತ್ತೆ ಅದು ಫುಲ್ಲು ಒಣಗೋಗ್ಬೇಕು ಅಲ್ಲಿ ತನಕ ವೆಯ್ಟ್ ಮಾಡಬೇಡಿ. ಏನೋ ಒಂದು 1/4 ಗಂಟೆ 20 ನಿಮಿಷ ಮಿನಿಮಮ್ ಅಂದರೆ ಅರ್ಧ ಗಂಟೆ ಒಳಗಡೆ ತಲೆ ಸ್ನಾನ ಮಾಡ್ಕೊಳ್ಳಿ. ಆವಾಗ ಅದು ಹಸಿ ಇರುತ್ತೆ. ಸ್ನಾನ ಮಾಡಿದ್ರೂ ಅದು ಏನಾಗಲ್ಲ. ನೀವು ಫುಲ್ಲು ಡ್ರೈ ಆಗೋ ತನಕ ಇದ್ದು ಆಮೇಲೆ ಹೋಗಿ ಸ್ನಾನ ಮಾಡಿದ್ರೆ ಅದು ಕಿತ್ಕೊಂಡು ಬಂದ್ಬಿಡುತ್ತೆ ಕೂದಲು. ಆದಷ್ಟು ಅಕಸ್ಮಾತ್ ಒಣಗೋಗಿದ್ರು ಒಂದು 2 ಜಗ್ ತಲೆ ನೀರು ಹಾಕ್ಬಿಟ್ಟು 1-2 ನಿಮಿಷ ಬಿಟ್ಬಿಡಿ. ಫುಲ್ಲು ಎಲ್ಲ ನೆನಿಬೇಕು. ಆವಾಗ ಏನಾಗುತ್ತೆ, ಅದೇ ಸಾಫ್ಟ್ ಆಗುತ್ತೆ. ಆಮೇಲೆ ನೀಟಾಗಿ ಈ ರೀತಿಯಾಗಿ ಮಸಾಜ್ ಥರ ಮಾಡಿ ಆಮೇಲೆ ಶ್ಯಾಂಪೂನ ಯೂಸ್ ಮಾಡಿ ತಲೆ ಸ್ನಾನ ಆ ರೀತಿ ಮಾಡಿ. ಚೆನ್ನಾಗಿ ತಿಕ್ತೀನಿ ಅಂತೇಳಿ ತಿಕ್ಕಿದ್ರೆ, ನೀವು ಶ್ಯಾಂಪು ಹಾಕಿದ್ರು ಅಷ್ಟೇ, ಸೀಗೆ ಪುಡಿ ಹಾಕಿದ್ರು ಅಷ್ಟೇ, ಕೂದಲು ಉದುರೋದು ಜಾಸ್ತಿನೇ ಆಗುತ್ತೆ. ಓಕೆ, ಆದಷ್ಟು ನೀವು ಎಷ್ಟು ಸಾಫ್ಟಾಗಿ ಯೂಸ್ ಮಾಡ್ತೀರಾ ಅಷ್ಟು ನಿಮ್ಮ ಕೂದಲು ಚೆನ್ನಾಗಿರುತ್ತೆ. ಈಗ ಸಿಕ್ ಬಿಡಿಸ್ಬೇಕಾದ್ರೂ ಅಷ್ಟೇ ಹಿಂಗೆ ತಗೊಂಡು ರಪ ಅಂತ ಬಿಡಿಸೋ ಥರ ಆಗಲ್ಲ. ಮೊದಲೆಲ್ಲ ಆಗಿ ಬಿಡಿಸ್ತಿದ್ವಿ ಬಿಡಿ, ಅವಾಗ ಅದೇ ಥರ ಗಟ್ಟಿ ಇರ್ತಿತ್ತು ರೂಟು, ನಮ್ಮ ಕೂದಲಿನ ರೂಟು. ಇವಾಗ ಗಟ್ಟಿ ಇಲ್ಲ, ಸಾಫ್ಟಾಗಿದೆ. ಆದಷ್ಟು ಹಿಂಗೆ ನಾವು ಅದನ್ನು ಸಾಫ್ಟಾಗಿ ಮೇಂಟೈನ್ ಮಾಡಿದ್ರೆ ಅಷ್ಟೇ ನಮ್ಮ ಬುರುಡೆಯಲ್ಲಿ ಕೂದಲು ಉಳ್ಕೊಳ್ಳುವಂಥದ್ದು. ಓಕೆ, ಇದನ್ನು ರುಬ್ಬೋಣ. ಇದ್ರ ಬಗ್ಗೆ ಹೇಳ್ತಾ ಇದ್ರೆ ಹಂಗಂಗೆ ಹೋಗ್ತಾ ಇರುತ್ತೆ ಅಷ್ಟೇ. ಆದಷ್ಟು ತಣ್ಣಗಿರೋ ನೀರನ್ನ, ಬೆಚ್ಚಗಿರೋ ನೀರನ್ನ ಯೂಸ್ ಮಾಡಿ. ತಣ್ಣೀರು ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ನಮಗೆಲ್ಲ ಅಡ್ಜಸ್ಟ್ ಆಗಲ್ಲ ತಣ್ಣೀರು, ಸ್ವಲ್ಪ ಬೆಚ್ಚಗಾದ್ರೂ ಇದ್ದರೆ ಓಕೆ. ಮೈಗೆ ಬೇಕಾದ್ರೆ ನೀವು ಹೇಗಾದ್ರೂ ಮಾಡಿದರೆ, ತಲೆಗೆ ಮಾತ್ರ ಸ್ವಲ್ಪ ತಣ್ಣೀರೆ ಒಳ್ಳೆಯದು. ಓಕೆ, ನೋಡಿ ಈ ರೀತಿಯಾಗಿದೆ, ಪಿಂಕ್ ಆಗಿದೆ, ಲೈಟ್ ಪಿಂಕ್ ಬರುತ್ತೆ ನೋಡಿ, ಆ ಥರ ಇದೆ. ಇವಾಗ ಇದನ್ನು ಒಂದು ಡಬ್ಬಕ್ಕೆ ಹಾಕ್ತೀನಿ, ಆಮೇಲೆ ನಿಮಗೆ ತೋರಿಸ್ತೀನಿ. ನೋಡಿ, ನಿಮಗೆ ಕಾಣಿಸ್ತಾ ಇದೆಯಾ? ಈ ರೀತಿಯಾಗಿದೆ. ಇದು ನನಗೆ ಒಂದು 3 ಟೈಮ್ಸ್ ಬರುತ್ತೆ ನೋಡಿ, ಕಾಣಿಸ್ತಿದೆಯಾ? 3 ಟೈಮ್ಸ್ ಅಂತೂ ಬಂದೇ ಬರುತ್ತೆ. ಇಲ್ಲ ನಾವು ಬರೀ ರೂಟಿಗೆ ಮಾತ್ರ ಯೂಸ್ ಮಾಡ್ಕೊಳ್ತೀನಿ, ಕೂದಲಿಗೆಲ್ಲ ಆಯಿಲೇ ಯೂಸ್ ಮಾಡ್ಕೊಳ್ತೀನಿ ಅಂದರೆ ಒಂದು 4 ಟೈಮ್ ಬರುತ್ತೆ. ಓಕೆ, ಇಲ್ಲ ನಾನು ರೂಟು ಕೂದಲಿಗೆಲ್ಲ ಯೂಸ್ ಮಾಡ್ಕೊತೀನಿ ಅಂದರೆ 2 ಟೈಮ್ಸ್ ಯೂಸ್ ಮಾಡ್ಬೋದಷ್ಟೇ. ಇದಕ್ಕೆ ಎಣ್ಣೆನ ಮಿಕ್ಸ್ ಮಾಡಬೇಕು, ಆಮೇಲೆ ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ. ಇಷ್ಟು ಮಾಡ್ಕೊಂಡು ಇಟ್ಕೊಳ್ಳಿ. ಆದರೆ ಹೂವು ಏನಂದರೆ ಕೂದಲಿಗೂ ಯೂಸ್ ಮಾಡಿದ್ರೆ ದಾಸವಾಳದ ಹೂವು, ಅದು ಕೂಡ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ. ಕೂದಲು ಒಂಥರ ಪಳ ಅನ್ನೋ ಥರ ಶೈನಿಂಗ್ ಕಾಣಿಸ್ತಾ ಇರುತ್ತೆ ನೋಡಿ. ಇನ್ನೂ ಒಂದಿಷ್ಟು ಮೊಸರು ಉಳ್ಕೊಂಡಿದೆ, ಇದನ್ನು ಇವಾಗಲೂ ಮತ್ತೆ ಏರ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಇಟ್ಕೋಬೇಕು. ಅದೇ ಹೊರಗಡೆನೇ ಇಡ್ತೀನಿ, ಚೆನ್ನಾಗಿ ಉಳಿ ಬರಲಿ. ಹೇಗಿದ್ರು ನಾಳೆ ತಲೆ ಸ್ನಾನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇವತ್ತು ಮಾಡೋದು ಬೇಡ, ನಾಳೆ ಮಾಡೋಣ ಅಂದ್ಕೊಂಡಿದ್ದೀನಿ. ಆವಾಗ ಮೊಸರನ್ನ ಯೂಸ್ ಮಾಡ್ಕೋತೀನಿ ಫ್ರೆಂಡ್ಸ್. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮನೇಲಿ ಸ್ವಲ್ಪ ಮೊಳಕೆ ಕಾಳಿತ್ತು, ಅಂದರೆ ಕಡಲೆಕಾಳು ಮತ್ತು ಹೆಸರು ಕಾಳು ಎರಡು ಸ್ವಲ್ಪ ನೆನೆಸಿ ಅದನ್ನು ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೆ. ಇವಾಗ ನಾನು ಅದನ್ನು ಏನಾದರೂ ಮಾಡೋಣ ಅಂತೇಳಿ ಇಲ್ಲಿ ಮಾಡ್ತಾಯಿದ್ದೀನಿ. ಇದು ಹಾಗೇ ತಿನ್ಬೋದು, ಸಲಾಡ್ ಥರನೂ, ಇಲ್ಲ ಸಿಂಪಲ್ಲಾಗಿ ಈ ಥರ ಮಾಡ್ಕೊತೀನಿ ಅಂದರೂ ಮಾಡ್ಕೋಬೋದು. ಏನಿಲ್ಲ, ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಟೊಮೆಟೊ ಚೆನ್ನಾಗಿ ಬಾಡಿಸ್ಬೇಡಿ, ಸುಮ್ಮನೆ ಹಾಗೆ ಎಣ್ಣೆಯಲ್ಲಿ ಫ್ರೈ ಆಗಬೇಕಷ್ಟೆ. ಅಂದರೆ ಎಣ್ಣೆ ಅದಕ್ಕೆ ಬಿಸಿ ಏನಿದೆ ಅದು ಟಚ್ ಆಗಬೇಕಷ್ಟೆ. ಹಾಗೆ ಅಂದರೆ ಸ್ವಲ್ಪ ಏನಂದರೆ ಹಸಿ ಥರ ಇರಬೇಕು, ಆ ಥರ. ಅದಾದಮೇಲೆ ನೀವು ನೆಕ್ಸ್ಟ್ ಮೊಳಕೆ ಕಾಳು ಏನಿದೆ ಅದನ್ನು ಯೂಸ್ ಮಾಡ್ಕೋಬೋದು.
ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಇದೂ ಅಷ್ಟೇ ತುಂಬ ಫ್ರೈ ಅಲ್ಲ, ಸುಮ್ಮನೆ ಲೈಟಾಗಿ ಬಿಸಿ ಆಗಬೇಕಷ್ಟೆ. ಅದಕ್ಕೂ ಅಷ್ಟೇ ಸ್ವಲ್ಪ ಫ್ರೈ ಆದ ತಕ್ಷಣ ಸ್ವಲ್ಪ ಉಪ್ಪು ಮತ್ತು ನಾನಿಲ್ಲಿ ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ. ನೀವು ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರು ಮತ್ತು ಚಾಟ್ ಮಸಾಲ ಹಾಕ್ಕೋಬೋದು. ಚಾಟ್ ಮಸಾಲ ಇದ್ದರೆ ಬೆಸ್ಟ್, ಅದೊಂದನ್ನು ಹಾಕಿದ್ರೂ ತುಂಬ ಟೇಸ್ಟ್ ಇರುತ್ತೆ, ಸಖತ್ತಾಗಿರುತ್ತೆ. ಇಷ್ಟೇ ನೋಡಿ, ಇಷ್ಟಕ್ಕೆ ಆಯಿತು. ಲೈಟಾಗಿರುತ್ತೆ, ಸುಮ್ಮನೆ ಹಾಗೆ ಅಂದರೆ ಹಸಿ ತಿನ್ನೋ ಬದಲು ಸ್ವಲ್ಪ ಬೆಚ್ಚಗೆ ಲೈಟಾಗಿ ಫ್ರೈ ಮಾಡಿದ್ದೀನಿ ಅಷ್ಟೇ. ಇದೆಲ್ಲ ಆದಮೇಲೆ ನೀಟಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಮಗೆ ಲೆಮನ್ ಬೇಕು ಅಂದರೆ ಯೂಸ್ ಮಾಡ್ಕೋಬೋದು. ನನಗೆ ಇಲ್ಲಿ ಲೆಮನ್ನು ಅಷ್ಟು ಇಷ್ಟ ಆಗಲ್ಲ ಅಂಥೇಳಿ ಲೆಮನ್ನ ಯೂಸ್ ಮಾಡ್ತಾಯಿಲ್ಲ. ಇಷ್ಟೇ ನೋಡಿ. ಇದಾದಮೇಲೆ ನೀವು ಮತ್ತೆ ಒಂದು ಬೌಲಿಗೆ ಕಾಳನ್ನ ಹಾಕ್ಕೊಂಡು ನೀವು ತಿನ್ನಬೇಕಾದ್ರೆ ಸ್ವಲ್ಪ ಕಾಳು ಮತ್ತು ಸ್ವಲ್ಪ ಈರುಳ್ಳಿ, ಹಸಿ ಈರುಳ್ಳಿ ಮತ್ತು ಹಸಿ ಟೊಮೆಟೊ ನಿಮ್ಗೆ ಇಷ್ಟ ಆದರೆ ಹಾಕ್ಕೋಬೋದು, ಇಲ್ಲಾಂದರೆ ಹೀಗೆ ತಿಂತೀನಿ ಅಂದರೂ ಕೂಡ ತಿನ್ಬೋದು, ಅದು ನಿಮ್ಮ ಚಾಯ್ಸ್. ನನಗೆ ಈರುಳ್ಳಿ ಇಷ್ಟ ಆಗುತ್ತೆ ಮತ್ತು ಟೊಮೆಟೊನೂ ಇಷ್ಟ ಆಗುತ್ತೆ, ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಟೊಮೆಟೊನ ಹಾಕಿ ನೀಟಾಗಿ ಇಲ್ಲಿ ಮಿಕ್ಸ್ ಮಾಡಿಬಿಟ್ಟು ತಿಂತಾಯಿದ್ದೀನಿ. ಇದು ಏನಂದರೆ ಸ್ವಲ್ಪ ತಿನ್ನೋದಕ್ಕೆ ಟೈಮ್ ತೊಗೊಳುತ್ತೆ, ಯಾಕೆಂದರೆ ಕಾಳುಗಳಲ್ವ ಚೆನ್ನಾಗಿ ಅಗೆದು ತಿನ್ನಬೇಕು. ಈಗ ಫ್ರೂಟ್ಸ್ ಥರ ಅಲ್ಲ ಇದು, ತುಂಬ ಟೈಮ್ ತೊಗೊಳುತ್ತೆ. ಹೆಸರು ಬೇಳೆ ಆ ಥರದ್ದೆಲ್ಲ ಮಾಡ್ತೀವಿ ನೋಡಿ, ಕೋಸಂಬರಿ ಆ ಥರನೇ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಟೈಮ್ ಬಂದು ಇವಾಗ 12:45 ಆಗ್ತಾಯಿದೆ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಯಾರಾದರೂ ಡಯಟ್ ಮಾಡೋರ್ಗೂ ತುಂಬ ಒಳ್ಳೇದಿದು. ಹೆಸ್ರು ಕಾಳು ಕಡಲೆಕಾಳೆಲ್ಲ ನೆನೆಸ್ಬಿಟ್ಟು ಈ ಥರ ಮಾಡಿಕೊಂಡು ತಿನ್ಬೋದು, ಹಸಿದು ತಿನ್ಬೋದು, ಚೆನ್ನಾಗೇ ಇರುತ್ತೆ. ಅಂದರೆ ಈ ರೀತಿಯಾಗಿ ಮಾಡಿದ್ರೆ ಸ್ವಲ್ಪ ಟೇಸ್ಟು ಜಾಸ್ತಿ ಇರುತ್ತೆ. ಅಂದರೆ ಉಪ್ಪು ಹಾಕಿರ್ತೀವಿ ಮತ್ತು ಖಾರ ಎಲ್ಲ ಹಾಕಿರ್ತೀವಿ. ಮತ್ತು ನಾನು ಲೆಮನ್ ಹಾಕ್ಕೊಂಡಿಲ್ಲ, ಲೆಮನ್ ಬೇಕಾದರೆ ನೀವು ಹಾಕ್ಕೋಬೋದು. ಎಲ್ಲ ಹಾಕಿರ್ತೀವಿ ಮತ್ತು ಸ್ವಲ್ಪ ಎಣ್ಣೆ ಬಿಟ್ಟು ಫ್ರೈ ಮಾಡಿರ್ತೀವಿ, ಅದರಿಂದ ಟೇಸ್ಟು ಚೆನ್ನಾಗಿದೆ, ಸಖತ್ತಾಗಿದೆ. ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಈ ಬೌಲಲ್ಲಿ ಅರ್ಧ ಬೌಲ್ ಹಾಕ್ಕೊಂಡಿದ್ದೀನಿ. ಬೆಳಿಗ್ಗೆ ಟೈಮು ತಿಂಡಿ ಬದಲು ಬೇಕಾದರೆ ಇದನ್ನು ತಿನ್ಬೋದು, ಚೆನ್ನಾಗಿದೆ. ನನಗಂತೂ ಇಷ್ಟ ಆಯಿತು. ಓಕೆ, ನನಗೆ ಸ್ವಲ್ಪ ಹಸಿ ಈರುಳ್ಳಿ ಜಾಸ್ತಿ ಇಷ್ಟಪಡ್ತೀನಿ, ಟೊಮೆಟೊನೂ ಇಷ್ಟಪಡ್ತೀನಿ. ಅದಕ್ಕೆ ಮತ್ತೆ ನಾನು ಎಕ್ಸ್ಟ್ರಾ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆ, ಟೇಸ್ಟ್ ಅಂತೂ ಸಖತ್ತಾಗಿದೆ. ಒಂದು ಸರಿ ಟ್ರೈ ಮಾಡಿ. ಹಾಗೆ ನೀವು ಶೇಂಗಾ ಏನಾದರೂ ಇಷ್ಟಪಟ್ಟು ತಿಂತೀನಿ ಅಂದರೆ ನೀವು ಶೇಂಗಾ ಕೂಡ ಆ್ಯಡ್ ಮಾಡ್ಕೋಬೋದು. ಅಂದರೆ ಮೊಳಕೆ ಕಟ್ಟಬೇಕಾದ್ರೆ, ಅಂದರೆ ಕಾಳು ನೆನೆಸ್ಬೇಕಾದ್ರೆ ಕಡಲೆಕಾಳು, ಹೆಸರು ಕಾಳು ಮತ್ತು ಶೇಂಗಾ ಸ್ವಲ್ಪ ಹಾಕ್ಕೊಂಡು ನೆನೆಸ್ಬಿಟ್ರೆ ಅದು ಕೂಡ ಲೈಟಾಗಿ ಮೊಳಕೆ ಬರುತ್ತೆ. ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ತಿಂತೀನಿ ಇಷ್ಟಪಡ್ತೀನಿ ಅನ್ನೋರು. ಇಷ್ಟ ಇಲ್ಲ ಅಂದರೆ ಬರೀ ಹೆಸ್ರು ಕಾಳು ಹಾಕ್ಕೊಳ್ಳಿ, ಎಲ್ಲ ಕಡಲೆಕಾಳು ಹಾಕೋತೀನಿ ಅಂದರೆ ಅದು ಹಾಕೊಳ್ಳಿ. ಚೆನ್ನಾಗಿದೆ, ಟೇಸ್ಟ್ ಅಂತೂ ಸಖತ್ತಾಗಿದೆ. ಒಂದು ಸರಿ ಮಾಡಿ ತಿನ್ನಿ, ಟ್ರೈ ಮಾಡಿ. ಓಕೆ, ನಾನು ಇದೆಲ್ಲ ಖಾಲಿ ಮಾಡ್ತೀನಿ. ಟಿ.ವಿ ನ್ಯೂಸ್ ನೋಡ್ತಾ ಇದ್ದೀನಿ. ಇನ್ನೂ ನ್ಯೂಸ್ ಸ್ಟಾರ್ಟ್ ಆಗಿಲ್ಲ, ಇನ್ನೂ ಒಂದು 1/4 ಗಂಟೆ ಬೇಕು. ಬಿಸಿ ಬಾತ್ ನೋಡ್ತಾ ಇದ್ದೀನಿ, ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತೇಳಿ ಅದನ್ನು ನೋಡ್ತಾ ಇದ್ದೀನಿ. ಓಕೆ, ಬಾಯ್ ಅಲ್ಲ, ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾನು ಹಾಗೆ ಒಂದು ವಿಷಯ ಶೇರ್ ಮಾಡಬೇಕಿತ್ತು. ಇದು ಬಂದು ನಿನ್ನೆ ತಮಿಳ್ನಾಡಲ್ಲಿ ನಡೆದಿರುವಂಥ ಘಟನೆ. ಅಂದರೆ ನಾನು ನಿನ್ನೆ ನ್ಯೂಸಲ್ಲಿ ನೋಡಿದ್ದು, ಯಾವತ್ತು ಈ ಘಟನೆ ನಡೆದಿರೋದು ಅಂತ ಗೊತ್ತಿಲ್ಲ. ಏನಂದರೆ ಸ್ಕೂಲ್ ಹುಡುಗಿಗೆ ಬಸ್ಸು ನಿಲ್ಲಿಸಿಲ್ಲ. ಅದಕ್ಕೆ ಈಗ ಬಸ್ಸು ಡ್ರೈವರ್ ಅಥವಾ ಕಂಡಕ್ಟರ್ ಇಬ್ಬರೂ ಇರ್ಬೋದು, ಏನೋ ಗೊತ್ತಿಲ್ಲ ನನಗೆ. ಅವ್ರನ್ನ ಅಮಾನತು ಮಾಡಲಾಗಿದೆ ಅಂತೇಳಿ ಹೀಗೆ ಜಸ್ಟ್ ನ್ಯೂಸಲ್ಲಿ ನೋಡ್ತಾ ಇದ್ದೆ. ಏನಂದರೆ ಇವಾಗ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ, ಅಂದರೆ ಏನು ವಿಷಯ ಫಸ್ಟ್ ಹೇಳ್ಬಿಡ್ತೀನಿ. ಅಂದರೆ ಸ್ಕೂಲ್ ಹುಡುಗಿ ಬಸ್ ಸ್ಟ್ಯಾಂಡಲ್ಲಿ ನಿಂತಿರ್ತಾಳೆ, ಆವಾಗ ಬಸ್ಸು ನಿಲ್ಲಿಸಿಲ್ಲ, ಬಸ್ಸು ಹೋಗಿದ್ದಾನೆ. ಆವಾಗ ಹುಡುಗಿ ಸುಮಾರು ದೂರ ಓಡಿ ಆಮೇಲೆ ಬಸ್ನ ನಿಲ್ಲಿಸಿರೋದು. ಆಮೇಲೆ ಹುಡುಗಿ ಹತ್ಕೊಂಡು ಹೋಗಿದ್ದು. ಯಾಕೆಂದರೆ ಇವಾಗ ಎಕ್ಸಾಮ್ ಟೈಮು, ಪಾಪ ಅಂಥ ಮಕ್ಕಳಿಗೆ ಇವಾಗ ಏನಂದರೆ ಈ ಎಕ್ಸಾಮ್ ಟೈಮಲ್ಲಿ ಒಂದು ಸಬ್ಜೆಕ್ಟಿಗೂ ಮಿಸ್ ಆದರೆ ಪಾಪ ಅವರು ಎಷ್ಟು ಕಷ್ಟಪಡಬೇಕಾಗುತ್ತೆ. ವರ್ಷ ಪೂರ್ತಿ ಓದಿರುವಂಥದ್ದೆಲ್ಲ ಇದಾದಂಗೆ ಆಗಿಬಿಡುತ್ತೆ. ವೆಯ್ಟ್ ಮಾಡಬೇಕು, ಮತ್ತೆ ಇನ್ನೊಂದು ಎಕ್ಸಾಮು. ಆ ಎಕ್ಸಾಮ ಮತ್ತೆ ನಾನು ಬರೀತೀನಿ ಅಂದರೆ ವೆಯ್ಟ್ ಮಾಡಬೇಕು. ನಾವು ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ಈ ಥರ ಬಸ್ ನಿಲ್ಲಿಸಲಿಲ್ಲ, ಲೇಟಾಗೋಯ್ತು, ನನಗೆ ಬರೆಯೋದಕ್ಕೆ ಅವಕಾಶ ಕೊಡಿ ಅಂದರೆ ಕೊಡಲ್ಲ ಅವರು ನಮಗೆ.
ಹೌದಲ್ವಾ? ಅವರು ಇದು ನೀವೇ ಏನೇ ರೀಸನ್ ಹೇಳಿದ್ರು ಅವ್ರು ಕೇಳಲ್ಲ. ಅವ್ರು ಹೇಳೋದು ಎಕ್ಸಾಮ್ ಟೈಮಿಗೆ ಕರೆಕ್ಟಾಗಿ ಬಂದು ಕುತ್ಕೊಂಡಿರ್ಬೇಕು ಅಷ್ಟೇ ಕೇಳೋದು. ಅಲ್ಲಿ ಬಸ್ನೂ ನಿಲ್ಲಿಸ್ಲಿಲ್ಲ, ಓಡಿಸಿದ್ರು, ನಮ್ಮ ಕತೆ ಏನಿದೆ ಅದೆಲ್ಲ ಅವ್ರು ಏನೂ ಕೇಳಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ಡ್ರೈವರ್ ಇರ್ಬೋದು, ಕಂಡಕ್ಟರ್ ಇರ್ಬೋದು, ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು, ಇಂಥ ಮಕ್ಕಳಿಗೆಲ್ಲ ಏನಾದರೂ ಬಸ್ ಹತ್ಕೊಳ್ತಾ ಇದ್ದರೆ ಅವರಿಗೆ ಫಸ್ಟು ಅವಕಾಶ ಕೊಡಬೇಕು ಹತ್ಕೊಳ್ಳೋದಕ್ಕೆ. ಯಾಕೆಂದರೆ ಸ್ಕೂಲಲ್ಲಿ ಇವೆಲ್ಲ ಕೇಳೋದಿಲ್ಲ ಅಲ್ವಾ? ಅದರಿಂದ ಯಾರು ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಮಕ್ಕಳು. ಅದು ಈ ಥರ ಎಕ್ಸಾಮ್ ಟೈಮಲ್ಲಿ, ಅದು SLC ಹುಡುಗಿ ಅಂತೆ, ಎಕ್ಸಾಮ್ ಟೈಮಲ್ಲಿ ಈ ಥರ ಮಾಡಿದ್ರೆ ಎಷ್ಟು ಕಷ್ಟ ಇರುತ್ತೆ ಅಲ್ವಾ? ಅದರಿಂದ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಬಸ್ ನಿಲ್ಲಿಸಿ ಫಸ್ಟು ಕಾಲೇಜ್ ಸ್ಟೂಡೆಂಟು, ಸ್ಕೂಲ್ ಸ್ಟೂಡೆಂಟಿಗೆ ಅವಕಾಶ ಕೊಡಿ, ಆಮೇಲೆ ಬೇರೆಯವ್ರಿಗೆ ಬೇಕಾದ್ರೆ ಅವಕಾಶ ಕೊಡಿ. ಈಗ ನಮ್ಮಂಥವ್ರು ಎಲ್ಲ ಹೋಗ್ತಿರ್ತೀವಿ, ನಾವು ವೆಯ್ಟ್ ಮಾಡಿದ್ರು ಪರವಾಗಿಲ್ಲ. ಅದು ಸ್ಕೂಲ್ ಮಕ್ಕಳು ಆ ಥರ ಅಲ್ವಲ್ಲ. ಅದರಿಂದ ಆ ಜಾಗದಲ್ಲಿ ನಮ್ಮ ಮಕ್ಕಳೇ ಇದ್ದರು ಅಂತ ಥಿಂಕ್ ಮಾಡಿ. ಅವಾಗ ಯಾವ ಥರ ಆಗಿರುತ್ತೆ ನಮಗೆ. ಆ ಕಂಡಕ್ಟರ್ ಇರ್ಬೋದು, ಆ ಡ್ರೈವರ್ ಮೇಲೆ ಎಷ್ಟು ಸಿಟ್ಟು ಬರ್ತಾ ಇರುತ್ತೆ, ಎಷ್ಟು ಬೈತೀವಿ ಅವ್ರನ್ನ. ಅವರು ನಿಮ್ಮ ಮಕ್ಕಳೇ ಅಂದ್ಕೊಂಡು ಎಕ್ಸಾಮ್ ಟೈಮು ಅಂತಲ್ಲ, ಯಾವುದೇ ಟೈಮ್ ಆಗಿರ್ಬೋದು, ಸ್ಕೂಲ್ ಸ್ಟೂಡೆಂಟ್ ಮತ್ತು ಕಾಲೇಜ್ ಸ್ಟೂಡೆಂಟಿಗೆ ಬಸ್ಸಲ್ಲಿ ಹತ್ತಿಸ್ಕೊಂಡು ಆಮೇಲೆ ಹೋಗಿ. ಸುಮಾರು ಸರಿ ನಾನು ನೋಡಿದ್ದೀನಿ, ಫುಲ್ಲು ಎಷ್ಟು ರಶ್ ಇರುತ್ತೆ ಅಂದರೆ ಬಸ್ಸು ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಕೂತ್ಕೊಳ್ಳೋಕ್ಕಲ್ಲ, ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಅಷ್ಟು ರಶ್ ಇರುತ್ತೆ. ನನ್ನ ಪ್ರಕಾರ ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳಿಗೆ ಬೇರೆ ಬಸ್ಗಳನ್ನ ಹಾಕಿದರೆ ಬೆಸ್ಟ್ ಅಂತ ಅನಿಸುತ್ತೆ. ಏಕೆಂದರೆ ಜನಗಳು ಅದೇ ಬಸ್ಸಲ್ಲಿ ಹೋಗ್ತಾರೆ, ಅದೇ ಬಸ್ಸಲ್ಲಿ ಸ್ಕೂಲ್ ಸ್ಟೂಡೆಂಟು, ಕಾಲೇಜ್ ಸ್ಟೂಡೆಂಟ್ ಎಲ್ಲ ಹೋದಾಗ ಕಷ್ಟ ಆಗುತ್ತೆ. ಅದಕ್ಕೆ ಅವರಿಗೆ ಅಂತಲೇ ಬೇರೆ ಥರ ಬಸ್ಗಳನ್ನ ಬಿಟ್ರೆ ತುಂಬ ಒಳ್ಳೇದಿರುತ್ತೆ. ಓಕೆ ಫ್ರೆಂಡ್ಸ್, ಈ ಥರ ನಾನು ನೋಡ್ಬಿಟ್ಟು ನನಗೆ ಬೇಜಾರಾಯಿತು. ಸುಮಾರು ದೂರ ಹುಡುಗಿ ಹೋಗಿ ಆಮೇಲೆ ಬಸ್ನ ನಿಲ್ಲಿಸಿರೋದು. ಏಕೆಂದರೆ ಎಕ್ಸಾಮ್ ಟೈಮ್ ಅಲ್ವಾ, ಕಷ್ಟ ಆಗುತ್ತೆ. ಅದರಿಂದ ಆ ಥರ ಮಾಡೋಕ್ಕೆ ಹೋಗಬೇಡಿ ಅಂತ ಅಷ್ಟೇ ಹೇಳ್ತಿರೋದು. ಓಕೆ, ನನಗೆ ಅದನ್ನ ನೋಡಿಬಿಟ್ಟು ಸಖತ್ತು ಬೇಜಾರಾಗ್ತಾಯಿತ್ತು. ಅದು ತಮಿಳ್ನಾಡಲ್ಲಿ ನಡೆದಿರೋದು. ನಿನ್ನೆ ನ್ಯೂಸಲ್ಲಿ ನೋಡಿದ್ದೆ, ಇವತ್ತು ಅವ್ರನ್ನ ಅಮಾನತು ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಅಮಾನತು ಮಾಡೋದು ಸರಿನೋ ತಪ್ಪೋ ಅನ್ನೋದಕ್ಕಿಂತ ಹುಡುಗಿಗೆ ಹತ್ಸ್ಕೊಂಡು ಹೋಗ್ಬೇಕಿತ್ತು ಅನ್ನೋದು ನನ್ನ ಪ್ರಕಾರ ಅಷ್ಟೇ. ಓಕೆ, ನಾನು ಡೈಲಿ 4 ಗಂಟೆ 5:30 ಈ ಥರ ಬ್ಲ್ಯಾಕ್ ಟೀ ಮಾಡ್ಕೊಂಡು ಕುಡಿತಾ ಇದ್ದೆ. ಇವತ್ತು ಖುಷಿಗೆ 6:15 ಆಗಿದೆ, ಬ್ಲ್ಯಾಕ್ ಟೀ ಮಾಡಿಲ್ಲ. ಇವಾಗ ಬ್ಲ್ಯಾಕ್ ಟೀ ಮಾಡೋಣ ಅಂತೇಳಿ ಬಂದೆ. ಹಾಗೆ ಅದು ಗೂಗಲ್ ಪಿನ್ ಏನು ಬಂದಿದೆ ಅದನ್ನೆಲ್ಲ ಸಬ್ಮಿಟ್ ಮಾಡಿಬಿಡೋಣ ಅಂತೇಳಿ ಇವಾಗ ತಾನೇ ಜಸ್ಟು ಸಬ್ಮಿಟ್ ಎಲ್ಲ ಮಾಡಿ ಬಂದಿದ್ದೀನಿ. ಹೀಗಾಗಲೇ ವಿಡಿಯೋ ನೋಡಿರ್ತೀರ, ಗೊತ್ತಾಗಿರುತ್ತೆ ಎಷ್ಟು ಖುಷಿ ಆಗ್ತಿದೆ ಅಂತೇಳಿ. ಎಲ್ಲರೂ ಅದಕ್ಕೋಸ್ಕರನೇ ಎಷ್ಟು ಕಾಯ್ತಾ ಇರ್ತಾರೆ ಏನು ಅಂತೆಲ್ಲ ಗೊತ್ತಿರುತ್ತೆ ಯೂಟ್ಯೂಬರ್ಸ್ಗೆಲ್ಲ. ಅರೆ ನನಗೂ ಅದೇ ಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಫುಲ್ಲು ಹಾಗೆ ಹೇಳೋಕ್ಕಾಗಲ್ಲ ಇವೆಲ್ಲ ಖುಷಿನ. ನನಗೆ ಪೋಸ್ಟು ಅವರು ಮೇಡಮ್ಮು ಫೋನ್ ಮಾಡಿರಲ್ಲ, ಆವಾಗಲೇ ಫುಲ್ಲು ಖುಷಿಯಾಗೋಯ್ತು ನನಗೆ. ಪೋಸ್ಟ್ ಆಫೀಸಿಂದ ಅಂದ ತಕ್ಷಣವೇ ಫುಲ್ ಖುಷಿಯಾಗೋಯ್ತು ಹಾಗೆ. ಅದಕ್ಕೆ ಇವಾಗ ಬ್ಲ್ಯಾಕ್ ಟೀ ಮಾಡೋಕ್ಕೆ ಬಂದಿದ್ದೀನಿ. ಹಾಗೆ ಗೂಗಲ್ ಪಿನ್ ಬಂದು ನಾನೆಲ್ಲೋ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ, ಅಲ್ಲಿ ಮುಂಬೈ ಅಂತ ಇದೆ. ನಾನು ಮೋಹನ್ ಮಾಮ ಕೇಳಿದ್ರೆ ಎಲ್ಲಿಂದ ಬರುತ್ತೆ ಅಂತ. ಬೆಕ್ಕಿಗೆ ಅನ್ನ ಹಾಕಿಲ್ಲ, ಅಂದರೆ ಬೆಳಿಗ್ಗೆ ಹಾಕಿದ್ದೆ ಖಾಲಿ ಅವಾಗೆ, ಆಮೇಲೆ ಟೀ ಕುಡಿದ್ಬಿಟ್ಟು ಹಾಕ್ತೀನಿ. ನಾನು ಅಮೇರಿಕಾದಿಂದ ಏನೋ ಬರೋದು ಕಂಡ್ರೆ ನನಗೂ ಗೊತ್ತಿಲ್ಲ ಅಂತಂದರೆ ಬೈಯೋದು ಅವ್ರು ಕೇಳಿಬಿಟ್ಟು. ಎಲ್ಲಿಂದ ಬರುತ್ತೆ ಏನೂ ಗೊತ್ತಿಲ್ಲ, ಸುಮ್ಮನೆ ಅದು ಎಲ್ಲಿಂದೋ ಬರುತ್ತೆ ಗೊತ್ತಿಲ್ಲ, ಎಲ್ಲಿಂದ ಗೂಗಲಿಂದ ಬರುತ್ತೆ ಅಂತ ಕೇಳಿದ್ರೆ ಎಲ್ಲಿಂದ ಬರುತ್ತೆ ಅಂತ ಮಾತ್ರ ಗೊತ್ತಿಲ್ಲ. ನನಗೆ ಸರಿಯಾಗಿ ಗೊತ್ತಿಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾ ಇರ್ತಾರೆ. ಅದಕ್ಕೆ ಇವಾಗ ನೋಡಿದೆ ಮುಂಬೈ ಅಂತ ಇದೆ. ಮೋಹನ್ ಮಾಮಂಗೆ ಹೇಳಿದ್ದು ನಾನು, ಮೋಹನ್ ಮಾಮನಿಗೆ ಅಮೇರಿಕಾದಿಂದ ಬರುತ್ತೆ. ಅಯ್ಯಪ್ಪ. ಓಕೆ ಫ್ರೆಂಡ್ಸ್, ಫಸ್ಟು ಟೀ ಎಲ್ಲ ಮಾಡಿಬಿಟ್ಟು ಕುಡಿತೀನಿ. ಓಕೆ ಫ್ರೆಂಡ್ಸ್, ಹಾಗೆ ಇದನ್ನು ನೋಡ್ತಾ ಇದ್ದೀರಾ, ಇದನ್ನು ತಂದು ಯೂಸ್ ಮಾಡಲೇ ಇಲ್ಲ. ಅದನ್ನು ಯೂಸ್ ಮಾಡೋಣ ಅಂತೇಳಿ, ಇದು ಆಗಿದ್ದು ಮಧ್ಯಾಹ್ನ ಆಗಿರುವಂಥ ಕತೆ.
ಯೂಸ್ ಮಾಡೋಣ ಅಂತೇಳಿ ಓಪನ್ ಮಾಡಿದೆ ಅಷ್ಟೇ. ಓಪನ್ ಮಾಡಿದ ತಕ್ಷಣ ಅದು ಏನಾಗೋಯ್ತು, ಅಂಟಿಸಿರ್ತಾರೆ ನೋಡಿ, ಅದು ಬೀಳಬಾರ್ದು ಅಂಥೇಳಿ ಅದು ಮಿಸ್ಸಾಗಿ ಬಿದ್ದು ಒಡೆದು ಚೂರು ಚೂರಾಗೋಯ್ತು. ನಾನು ಅದನ್ನು ಹಾಗೆ ಇಟ್ಟಿದ್ದೆ, ವೀಡಿಯೋ ಮಾಡಿರಲಿಲ್ಲ. ಆಮೇಲೆ ಸಾಯಂಕಾಲ ಇದನ್ನು ವೀಡಿಯೋ ಮಾಡ್ತಾ ಇರೋದು. ನನಗೆ ಹೊಟ್ಟೆಲ್ಲ ಉರಿತಾ ಇದೆ. ಎಷ್ಟು 134 ರೂಪಾಯಿನ ಕೊಟ್ಟು ಯೂಸೇ ಮಾಡಲಿಲ್ಲ. ಒಂದು 4 ದಿನನಾದರೂ ಯೂಸ್ ಮಾಡಿದರೆ ಸಮಾಧಾನ ಆಗ್ತಿತ್ತು. ಯಾಕೆಂದರೆ ಯೂಸ್ ಮಾಡಿ ಬಿಸಾಕ್ತಾಯಿದ್ದೀನಿ ಅಂತ, ಯೂಸೇ ಮಾಡದೆ ಬಿಸಾಕ್ತಾಯಿದ್ದೀನಲ್ಲ ಅಂತೇಳಿ ಬೇಜಾರಾಯಿತು. ಅದು ಬಿಚ್ಚಬೇಕಾದ್ರೆ ಹಾಕಿದ ತಪ್ಪು, ಅದು ನನ್ನದೇ ತಪ್ಪು. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗಾದರೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.